ನಿಮಗೆ ಇವತ್ತು ವಾಂಗಿಬಾತ್ ಪೌಡರ್ ಮಾಡೋದು ತೋರಿಸ್ತೀನಿ ನೋಡಿ. ಫಸ್ಟ್ಗೆ ನಾನು ಕಡಲೆಬೇಳೆ ಹುರ್ಕೊಳ್ತೀನಿ. ಕಡಲೆಬೇಳೆ 1 ಕಪ್ಪು, ಯಾವ ಕಪ್ಪು ನಾವು ತೊಗೊಳ್ತೀವೋ ಅದೇ ಮೆಜರ್ಮೆಂಟಲ್ಲೇ ತೊಗೊಬೇಕು. 1 ಕಪ್ಪು ಕಡಲೆಬೇಳೆ. ಇದು ನಿಧಾನವಾಗಿ ಹುರ್ಕೊಬೇಕು, ಲೋ ಫ್ಲೇಮಲ್ಲೇ ಇರಬೇಕು. ಕಾಳು ಕಪ್ಪಗಾಗಬಾರ್ದು, ಸ್ವಲ್ಪ ಬ್ರೌನ್ ಆದರೆ ಆಫ್ ಮಾಡಬೇಕು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆಯೋಣ. ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದು ನೋಡಿ, ನಾನು ಅದೇ ಕಪ್ಪಲ್ಲೇ 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಬೇಗ ಕಪ್ಪಗಾಗ್ಬಿಡುತ್ತೆ, ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ಎಲ್ಲ ನಾವು ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬೇಗನೆ ಆಗೋಗ್ಬಿಡುತ್ತೆ, ಅಂದರೆ ಒಂದೊಂದು ಬೆಂದಿರುತ್ತೆ, ಒಂದೊಂದು ಸೀದೋಗುತ್ತೆ. ನಿಧಾನವಾಗಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದ್ಬಿಟ್ಟು ನಾವು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಕ್ಲೀನಾಗಿ ಒಂದೇ ಸಮ ಫ್ರೈ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಇದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಲವಂಗ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಲವಂಗ, ಮತ್ತು ಅದೇ ಕಪ್ಪಲ್ಲಿ ಚಕ್ಕೆ 1/4 ಕಪ್ಪಷ್ಟು ಹಾಕ್ಕೊಳ್ತೀನಿ. 2 ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಚಕ್ಕೆ ಲವಂಗದ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ನೋಡಿ, ಆಗಿದೆ. ಈಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಧನಿಯಾ ಅದೇ ಕಪ್ಪಲ್ಲೇ 1 ಕಪ್ಪು ಧನಿಯಾ, ಇದು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಧನಿಯಾ ಫ್ರೈ ಆಗಿದೆ. ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ನಾನು ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 200 ಗ್ರಾಮಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡೋಣ. ಘಾಟ್ ಬರಬಾರ್ದು ಅಂದ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತೀನಿ. ಇದು ಲೋ ಫ್ಲೇಮಲ್ಲೇ ಉರಿಬೇಕು. ಇದು ಅಷ್ಟೇ, ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನೂ ಚೂರು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಕಲರ್ ಕಮ್ಮಿನೇ ಸಾಕು ಅಂದರೆ ನೋಡಿ ಇಷ್ಟು ಹಾಕೊಳ್ಳಿ. ಇದು ಮೀಡಿಯಮ್ಮಾಗಿ ಇರುತ್ತೆ, ತುಂಬ ಕಲರು ಏನೂ ಇರಲ್ಲ. ಬಿಸಿಬೇಳೆ ಬಾತ್ ಅಲ್ವಾ, ಅದಕ್ಕೆ ಇದು. ನೋಡಿ ಫ್ರೈ ಆಗಿದೆ. ತೆಗೆಯೋಣ. ತೆಗೆದ್ಬಿಟ್ಟು ಬಿಸಿಯಲ್ಲಿ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡೋಣ. ನೋಡಿ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ. ನಾನು ಇದನ್ನು ಗೊಜ್ಜು ಮಾಡೋವಾಗ ನಿಮಗೆ ವಾಂಗಿಬಾತ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದಿನ.